Hi students, welcome to Pattadakal English Academy and Panishankar English Academy. PUC second year direct and indirect speeches ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ನು ಈಗಾಗಲೇ ಥಿಯರಿ 3 ವಿಡಿಯೋಗಳನ್ನ ಮಾಡಿ ಹಾಕಿನಿ. ಫಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ರಿಪೋರ್ಟಿಂಗ್ ವರ್ಬ್ ಚೇಂಜ್ ಆಗ್ತದೆ ಮತ್ತು ಕಂಜಂಕ್ಷನ್ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಒಂದು ವಿಡಿಯೋದಲ್ಲಿ. ಸೆಕೆಂಡ್ ವಿಡಿಯೋದಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಹೆಂಗೆ ಅಸರ್ಟಿವ್ ಆಗ್ತಾವೆ ಅನ್ನೋದನ್ನು ಹೇಳ್ಕೊಟ್ಟಿನಿ. ಥರ್ಡ್ ವಿಡಿಯೋದಲ್ಲಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಯಾವ ರೀತಿ ಅಸರ್ಟಿವ್ ಸೆಂಟೆನ್ಸ್ ಆಗ್ತಾವೆ ಅನ್ನೋದನ್ನು ಹೇಳ್ಕೊಟ್ಟಿನಿ. ಈ ವಿಡಿಯೋದಲ್ಲಿ ಒಟ್ಟು 4 ಥರ ಸೆಂಟೆನ್ಸ್ ಸಿಗ್ತಾವ್ರೆ ನಮಗೆ. 5 ಥರ ಇಲ್ಲ, 4 ಥರ ಹೆಚ್ಚಿಗೆ ಸಿಗ್ತಾವೆ ನಮಗೆ. ಅಂದರೆ ಇಂಪರೇಟಿವ್ ಸೆಂಟೆನ್ಸು ಅಸರ್ಟಿವ್ ಸೆಂಟೆನ್ಸು ಏನವನ್ನ ಚೇಂಜ್ ಮಾಡೋದಿರೋದಲ್ರಿ. ಇಂಪರೇಟಿವ್ ಸೆಂಟೆನ್ಸು ಒಂದು ಹೊರದಿಂದ ಸ್ಟಾರ್ಟ್ ಆಗಿರ್ತೈತಿ, ಅದಕ್ಕೆ ಟು ಹಚ್ಚಿ ಇನ್ಫಿನಿಟಿವ್ ಮಾಡಿಬಿಟ್ರೆ ತಾನೇ ಅಸರ್ಟಿವ್ ಆಗ್ತೈತಿ. ಮತ್ತು ಅಸರ್ಟಿವ್ ಸೆಂಟೆನ್ಸ್ ಅಂತೂ ಅಸರ್ಟಿವ್ ಸೆಂಟೆನ್ಸೇ ಇರ್ತದೆ. ಅಂದರೆ ನೀವು ಸೆಂಟೆನ್ಸ್ಗಳು ಚೇಂಜ್ ಮಾಡ್ಕೋಬೇಕಾದ್ರೆ ಫಸ್ಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಅಸರ್ಟಿವ್ ಸೆಂಟೆನ್ಸ್ ಮಾಡ್ಕೋಬೇಕು, ಮತ್ತು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದ್ರೆ ನಾವು ಅಸರ್ಟಿವ್ ಸೆಂಟೆನ್ಸ್ ಮಾಡ್ಕೋಬೇಕು. ಇವು 2 ಸೆಂಟೆನ್ಸ್ಗಳು ಅಸರ್ಟಿವ್ ಮಾಡೋದ್ರ ಸಲುವಾಗಿ 2 ಸಪ್ರೇಟ್ ವಿಡಿಯೋಗಳನ್ನು ಮಾಡಿ ಹಾಕಿನಿ. ಡೆಫಿನೆಟ್ಲಿ ನಿಮ್ಗೆ ಅದು ಸಪೋರ್ಟ್ ಆಗ್ತದೆ. ಇನ್ನು ಒಂದು ಡೈರೆಕ್ಟ್ ಸ್ಪೀಚ್ನಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ರಿಪೋರ್ಟಿಂಗ್ ಸ್ಪೀಚ್ ಮುಗಿಸ್ಕೊಂಡು ರಿಪೋರ್ಟೆಡ್ ಸ್ಪೀಚ್ಗೆ ಅಂದರೆ ಇನ್ವರ್ಟೆಡ್ ಕಾಮದಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ಗೆ ಬಂದ್ರೆ ಅಂದ್ರೆ ಫಸ್ಟ್ ನೀವು ಮಾಡಬೇಕಾದ್ದು ಅಲ್ಲಿರುವಂಥ ಇಂಟ್ರಾಗೇಟಿವ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸನ್ನು ಅಸರ್ಟಿವ್ ಸೆಂಟೆನ್ಸ್ ಮಾಡ್ಬೇಕು. ಸರಿ, ಅದನ್ನ ಹೆಂಗೆ ಮಾಡ್ಕೋಬೇಕಂತ ಹೇಳೀನಿ. ನೆಕ್ಸ್ಟ್ ಮಾಡಬೇಕಾದದ್ದು ಏನಂದ್ರೆ ಅಲ್ಲಿರುವ ಪ್ರನೌನ್ಗಳನ್ನ ಚೇಂಜ್ ಮಾಡ್ಕೋಬೇಕು. ನೌನ್ ಚೇಂಜ್ ಮಾಡ್ಕೋಬಾರ್ದು. ಈಗ ಬಸವರಾಜ ಅಂದರೆ ಬಸವರಾಜನ ಇಡಬೇಕು, ವಿಮಲಾಕ್ಷಿ ಐತಂದ್ರೆ ವಿಮಲಾಕ್ಷಿನ ಇಡಬೇಕು, ಟೀಚರ್ ಅಂದ್ರೆ ಟೀಚರ್ ಇಡಬೇಕು, ಡಾಕ್ಟರ್ ಅಂದ್ರೆ ಡಾಕ್ಟರ್ ಇಡಬೇಕು, ಸ್ಟೂಡೆಂಟ್ ಅಂದ್ರೆ ಸ್ಟೂಡೆಂಟ್ ಇರಬೇಕು, ನೌನೇ ಇಡಬೇಕ್ರಿ. ಐ ವಿ ಯು ಅಂದ್ರೆ ಹಿಂಗೆ ಪ್ರನೌನ್ ಬಂದ್ರೆ ಚೇಂಜ್ ಮಾಡ್ಬೇಕ್ರಿ. ಅವನ್ನ ಡೈರೆಕ್ಟ್ ಸ್ಪೀಚಲ್ಲಿ ಪ್ರನೌನ್ ಬಂದ್ರೆ ಚೇಂಜ್ ಮಾಡ್ಬೇಕ್ರಿ. ಇಲ್ಲೇ ಐತಿ ನೋಡ್ರಿ, ಐ ಅಂತ ಐತಿ, ಚೇಂಜ್ ಆಗ್ಬೇಕು. ಇಲ್ಲೇ ಐತಿ ನೋಡಿ, ಮೀ ಅಂತ ಐತಿ, ಚೇಂಜ್ ಆಗ್ಬೇಕು. ಪ್ರನೌನ್ಗಳು ಚೇಂಜ್ ಆಗಬೇಕು. ಮತ್ತು ಹೆಂಗೆ ಚೇಂಜ್ ಆಗಬೇಕು ನಾ ಹೇಳಿ ನಿಮ್ಗೆ. ನನ್ನ ಸುಮಾರು ಒಂದು 6 ವಿಡಿಯೋಗಳು ಆಗ್ಬೋದು. ಪೂರ್ತಿ 6-7 ವಿಡಿಯೋಗಳನ್ನ ನೋಡಿದ್ರೆ ಅಂದ್ರೆ ಕೊನೆಯಲ್ಲಿ ಖಂಡಿತ ನೀವು ಒಂದು ಡೈರೆಕ್ಟ್ ಸ್ಪೀಚ್ನ ಇಂಡೈರೆಕ್ಟ್ ಸ್ಪೀಚ್ಗೆ ಮಾಡ್ತೀರಿ. ಡೆಫಿನೆಟ್ಲಿ ಮಾಡ್ತೀರಿ. ಒಂಚೂರು ಪ್ರಾಕ್ಟೀಸ್ ಬೇಕಾಗ್ತದೆ. ಥಿಯರಿ ಅಂತೂ ಗೊತ್ತಾಗ್ತದೆ. ಸಪೋಸ್ ನೀವು ಏನು ತಪ್ಪು ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಅದು ನಿಮಗೆ ಗೊತ್ತಾಗ್ತದೆ. ನಾ ಇಲ್ಲಿ ತಪ್ಪು ಮಾಡೀನಿ. ಅಷ್ಟರ ಮಟ್ಟಿಗೆ ಸೈಂಟಿಫಿಕ್ ಆಗಿ ನೀವು ಕಲಿತೀರಿ. ನನ್ನ ಈ ಎಷ್ಟು ವಿಡಿಯೋ ಮಾಡ್ತೀನಿ ನೋಡ್ಬೇಕು. ದಿಸ್ ಈಸ್ ದ 4th ವಿಡಿಯೋ. ಇನ್ನೂ ಒಂದು 3 ವಿಡಿಯೋಗಳು ಆಗ್ಬೋದು. ತಿಳಿಸ್ಕೊಡ್ತೀನಿ ಅಂತ 3-4 ವಿಡಿಯೋಗಳನ್ನು ಆದರೂ ಆಗ್ಬೋದು ರೀ. ಇವತ್ತು ನಿಮ್ಗೆ ಪ್ರನೌನ್ ಹೇಳ್ಕೊಡ್ತೀನಿ ಹೆಂಗೆ ಚೇಂಜ್ ಆಗ್ಬೇಕಂತೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೇಳ್ತಾರೆ ಟೆನ್ಸ್ ಚೇಂಜ್ ಮಾಡೋದನ್ನು ಹೇಳಬೇಕು. ಅಷ್ಟಾದ್ರೆ ಮುಗಿತತ್ರಿ. ಮತ್ತು ಆಮೇಲೆ ಕೆಲವು ಟೈಮ್ ಪ್ಲೇಸು ತೋರಿಸುವಂಥ ವರ್ಡ್ಸ್ ಅದ. ಒಂದು 10 ನಿಮಿಷದ ವಿಡಿಯೋ ಆದ್ರೆ ಸಾಕು. ಆಮೇಲೆ ಒಂದಿಷ್ಟು ಸಿಂಪಲ್ ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಚೇಂಜ್ ಮಾಡಬೇಕಾಗ್ತದೆ. ಮತ್ತು ಆಮೇಲೆ ಮಲ್ಟಿ ಸೆಂಟೆನ್ಸಸ್ಸನ್ನು ಚೇಂಜ್ ಮಾಡಬೇಕಾಗ್ತೈತಿ. ಆಮೇಲೆ ಕನ್ವರ್ಸೇಷನ್ ಹಾಫ್ ಸೆಂಟೆನ್ಸ್ ಇರ್ತಾವ, ಅವುಗಳನ್ನ ಚೇಂಜ್ ಮಾಡ್ಕೋಬೇಕಾಗ್ತೈತಿ. ಇಷ್ಟೆಲ್ಲ ಮಾಡಿದ ನಂತರ ನಿಮ್ಗೆ PUC ಇರುವಂಥ ಕ್ವಶನನ್ನು ಡೈರೆಕ್ಟ್ ಸ್ಪೀಚ್ನಂತ ಇಂಡೈರೆಕ್ಟಿಗೆ ಡೆಫಿನೆಟ್ಲಿ ಮಾಡ್ತೀರಿ. ಸರಿನಾ? ವಿಶ್ವಾಸದಿಂದ. ಆದರೆ ಎಲ್ಲೂ ಏನೋ ಗ್ಯಾಪ್ ಆಗಬಾರ್ದು. ಒಂದು ಕಡೆ ಎಲ್ಲ ಗ್ಯಾಪ್ ಆದರೆ ಒಂದು ಕಡೆ ಅಲ್ಲಿ ತಪ್ಪೇ ಬಿಡ್ತೀರಿ, ನೀವು ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸೀರಿಯಲ್ ಆಗಿ ಎಲ್ಲ ವಿಡಿಯೋಗಳನ್ನ ನೋಡ್ಬೇಕಾಗುತ್ತೆ. ಅಂದರೆ ನಿಮಗೆ ಪರ್ಫೆಕ್ಟ್. ನಾ ಖಾತ್ರಿ ಕೊಡ್ತೀನಿ ಅಲ್ರಿ. ಡೆಫಿನೆಟ್ಲಿ ಹೇಳಿದ್ದನ್ನು ಕಲಿಬೇಕು. ಮತ್ತೆ ನಾನೇನು ಹೇಳ್ತೀನಿ ಅದು ಗೊತ್ತು ಮಾಡ್ಕೋಬೇಕು. ಹೌದು, ನೋಡ್ಬೇಕು, ವಾಚ್ ಮಾಡ್ಬೇಕು, ಗೊತ್ತು ಮಾಡ್ಕೋಬೇಕು. ನಾನಂತೂ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀನಿ ನಿಮ್ಗೆ ಗೊತ್ತುಪಡಿಸ್ಲಿಕ್ಕೆ. ಓಕೆ ವಿದ್ಯಾರ್ಥಿಗಳು, ಬರ್ರಿ ಇವತ್ತು ಯಾವ ರೀತಿ ಒಂದು ಡೈರೆಕ್ಟ್ ಸ್ಪೀಚಲ್ಲಿ ಇರುವಂಥ ಪ್ರನೌನ್ ಐ ಆಮ್ ಎ ಸ್ಟೂಡೆಂಟ್ ಅಂತ, ಐ ಇಂಡೈರೆಕ್ಟ್ ಸ್ಪೀಚಲ್ಲಿ ಐ ಆಗಿ ಉಳಿದಿಲ್ಲ. ಈ ಎಲ್ಲ ಶೇರ ಆಗಬೇಕು. ಹೆಂಗೆ ಆಗಬೇಕು, ಯಾಕೆ ಆಗಬೇಕು, ಇವೆಲ್ಲ ಪ್ರಣವಗಳು ಬರ್ತಾವ್ರೆ. ಎಷ್ಟು ಬರುವಂಥ ಎಲ್ಲ ಪ್ರಣವಗಳು ತಗೊಂಡು ಭಾಳ ಆದರೆ ಏನು ಬರ್ಬೋದ್ರಿ, ಮೈಸೆಲ್ಫ್ ಅಂತ ಬರ್ತದೆ, ಹಿಮ್ಸೆಲ್ಫ್ ಅಂತೆ. ಅದು ರಿಫ್ಲೆಕ್ಟಿವ್ ಇಂಪ್ಯಾಟಿಕ್ ಪ್ರನೌನ್ ಅಂತ ಅದಾವ್ರೆ. ಇಲ್ಲಿ ಬದಲಾಗಿ ಮೈಸೆಲ್ಫ್ ಅಂತ ಬರ್ತದೆ. ಇಲ್ಲೊಂದು ಮಾಡಿಬಿಟ್ಟಿದ್ರೆ ಚಲೋ ಇತ್ತು. ಮೈಸೆಲ್ಫ್ ಅಂತ ಮಾಡಿಬಿಟ್ಟಿದ್ರೆ ಚಲೋ. ನನಗದು ಹೊಳಿಲಿಲ್ಲ, ಈಗ ಹೊಳಿತದ. ಇಲ್ಲಿ ಮೈಸೆಲ್ಫ್ ಐತೆ ಅಂತ ತಿಳ್ಕೊಬೇಕು. ಅವರ್ ಸೆಲ್ಫ್ಸ್, ಯುವರ್ ಸೆಲ್ಫ್, ಯುವರ್ ಸೆಲ್ಫ್ಸ್, ಹಿಮ್ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ದೆಮ್ ಸೆಲ್ಫ್ಸ್ ಅಂತ
ಇದು ಒಂದು ಸ್ವಲ್ಪ ಇಲ್ಲೊಂದು ನನಗದು ಹೊಳಿಲಿಲ್ಲ ನೋಡ್ರಿ. ರಿಫ್ಲೆಕ್ಟಿವ್ ಪ್ರನೌನ್ ಅಂತ ಪರ್ಸನಲ್ ಪ್ರನೌನ್ಸ್ ರೀ ಎಲ್ಲ ರೀ. ಇವ್ರ ಜೊತೆಗೆ ಪ್ರನೌನ್ ರಿಫ್ಲೆಕ್ಟಿವ್ ಪ್ರನೌನ್ ಅಂತ ಐತೆ. ಆ ಉಳ್ಕದ್ದೆಲ್ಲ ದಿಸ್ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅವೆಲ್ಲ ಬಂದಾಗ ಹೇಳ್ತಾರೆ, ಅದೇನು ತೊಂದರೆ ಇಲ್ಲ. ಪರ್ಸನಲ್ ಪ್ರನೌನ್ ಚೇಂಜ್ ಮಾಡೋದು ಡೆಫಿನೆಟ್ಲಿ ಗೊತ್ತಾಗಬೇಕು ನಿಮಗೆ. ಅದು ಸ್ವಲ್ಪ ನಾನು ಸ್ವಲ್ಪ ಅದು ಏನು ಮಾಡಿದೆ ಅಂತಂದ್ರೆ ನನಗದು ಹೊಳಿಲೇ ಇಲ್ಲ. ಅದು ಈಗ ಮೈನ್ ಅಂತ ಐತಿಲ್ರಿ, ಮೈ ಸೆಲ್ಫ್ ಅಂತ ಬರ್ಬೋದು, ಅವ್ರ ಸೆಲ್ವ್ಸ್ ಅಂತ ಬರ್ಬೋದು. ನಾ ಹೇಳ್ತೀನಿ ತಗೋರಿ, ಓರಲ್ಲಿ ಹೇಳ್ತೀನೋ ಮರಿತೀನೋ ಅಂತ ಗೊತ್ತಿಲ್ಲ. ಒಂದು ಸ್ವಲ್ಪ ನೋಡೋಣ ಅಂತ ಸ್ವಲ್ಪ ಟ್ರೈ ಮಾಡ್ತೀನಿ ನೆನಪಿಟ್ಟು ಹೇಳಕ್ಕೆ, ಸರಿನಾ? ಮೈ ಸೆಲ್ಫ್, ಅವ್ರ ಸೆಲ್ಫ್ಸ್, ಯುವರ್ ಸೆಲ್ಫ್, ಇವ್ರ ಸೆಲ್ಫ್ಸ್, ಹಿಮ್ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ದೆಮ್ ಸೆಲ್ಫ್ಸ್, ನೋ ಪ್ರಾಬ್ಲಮ್. ಅದು ಬಿಟ್ಬಿಡ್ರಿ, ಯಾಕಂತ ಆಮೇಲೆ ಗೊತ್ತಾಗ್ತದೆ. ಇಲ್ಲೊಂದು ಸ್ವಲ್ಪ ಮೈಸೆಲ್ಫ್ ಐತೆ ಅಂತ ಅನ್ಕೋತೀನಿ ತಗೋ, ಮೈಸೆಲ್ಫ್ ಐತೆ ಅಂತ ಅನ್ಕೋತೀನಿ. ಓಕೆ, ಮಾಡ್ಕೊಡ್ತೀನಿ. ಈ ಪ್ರನೌನ್ಗಳನ್ನು ಚೇಂಜ್ ಮಾಡ್ಕೋಬೇಕ್ರಿ. ಒಂದು ಕ್ಲಿಯರ್ ಗೊತ್ತಿರಲಿ ನಿಮಗೆ. ಇಲ್ಲೇನೋ ಬರ್ತೀನಿ ನಾನು ನೋಟ್, ಇದೇನೋ ಫಸ್ಟ್ ಹೌ ಫಸ್ಟ್ ಅಂಡ್ ಸೆಕೆಂಡ್ ಪರ್ಸನ್ ಪ್ರನೌನ್ಸ್ ಆರ್ ಚೇಂಜ್ ಟು ಥರ್ಡ್ ಪರ್ಸನ್ ಪ್ರನೌನ್ಸ್ ಇನ್ ಇಂಡೈರೆಕ್ಟ್ ಸ್ಪೀಚ್. ಅಂದರೆ ಫಸ್ಟ್ ಪರ್ಸನ್ ಐ ವಿ, ಸೆಕೆಂಡ್ ಪರ್ಸನ್ ಯು ಆರ್ ಚೇಂಜ್ ಟು ಥರ್ಡ್ ಪರ್ಸನ್. ಮತ್ತು ಥರ್ಡ್ ಪರ್ಸನ್ ಚೇಂಜ್ ಆಗೋದಿಲ್ಲನ್ರಿ ಅಂತ ಅನ್ಬೋದು ನೀವು. ಥರ್ಡ್ ಪರ್ಸನ್ಸ್ಗಳು ಚೇಂಜ್ ಆಗೋದಿಲ್ರಿ. ಡೈರೆಕ್ಟ್ ಸ್ಪೀಚ್ ಒಳಗೆ ಥರ್ಡ್ ಪರ್ಸನ್ಸ್ಗಳು ಚೇಂಜ್ ಆಗೋದಿಲ್ಲ. ಇಂಡೈರೆಕ್ಟ್ ಸ್ಪೀಚ್ನಲ್ಲಿ, ಡೈರೆಕ್ಟ್ ಸ್ಪೀಚ್ನಲ್ಲಿ ಇರ್ತಕ್ಕಂಥ ಥರ್ಡ್ ಪರ್ಸನ್ಗಳು ಚೇಂಜ್ ಆಗ್ತದೆ. ಈ ಇದ್ರೆ ಹಿ, ಶಿ, ಇಟ್, ದೇ, ಹಿಮ್, ಹರ್ ಇವೇನು ಥರ್ಡ್ ಪರ್ಸನ್ಸ್ ಏನದಾವಲ್ರಿ, ನಾಮಿನೇಟಿವ್ ಇರಲಿ, ಅಕ್ಯೂಸೇಟಿವ್ ಇರಲಿ, ಪೊಸೆಸಿವ್ ಇರಲಿ, ಯಾವುದಾರು ಇರಲಿ, ಜೆನೆಟಿವ್ ಯಾವುದೇ ಇರಲಿ, ಥರ್ಡ್ ಪರ್ಸನ್ ಪ್ರನೌನ್ಗಳು ಅನ್ಚೇಂಜ್ಡ್. ಅವು ಹೆಂಗಿರ್ತಾವೆ ಹಂಗೆ ಇಡಬೇಕು. ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಪ್ರನೌನ್ಗಳು ಮಾತ್ರ ಚೇಂಜ್ ಆಗ್ತವೆ. ಥರ್ಡ್ ಪರ್ಸನ್ ಪ್ರನೌನ್ಗಳು ಚೇಂಜ್ ಆಗೋದಿಲ್ಲ. ಹೇಳ್ಕೊಡ್ತೀನಿ ನಿಮಗೆ ಹೆಂಗೆ ಚೇಂಜ್ ಆಗ್ತಾವೆ ಗೊತ್ತಿರಲಿ ನಿಮಗೆ. ಓನ್ಲಿ ಥರ್ಡ್ ಪರ್ಸನ್, ಓನ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರನೌನ್ಸ್ ಆರ್ ಚೇಂಜ್ಡ್. ಡೈರೆಕ್ಟ್ ಸ್ಪೀಚ್ನಾಗ ಇಲ್ಲಿ ಐ ಬಂದ್ರೆ ಚೇಂಜ್ ಆಗ್ತೈತಿ, ಒಯ್ ಬಂದ್ರೆ ಚೇಂಜ್ ಆಗ್ತೈತಿ, ಯು ಬಂದ್ರೆ ಚೇಂಜ್ ಆಗ್ತೈತಿ. ಈ ಬಂದ್ರೆ ಚೇಂಜ್ ಮಾಡಬೇಡ್ರಿ. ಇವೇನದಾವಲ್ಲ ಕೆಳಗಿನ ಕಾಲರ್ ರೆಡ್ ಮಾರ್ಕ್ ಕೆಳಗೆ ಐತಲ್ಲ, ಇದು ಇವನ್ನ ಚೇಂಜ್ ಮಾಡಬಾರ್ದ್ರಿ. ಡೈರೆಕ್ಟ್ ಸ್ಪೀಚ್ನಾಗ ಹೆಂಗಿರ್ತಾವ, ಇಲ್ಲಿ ಹಿ ಐತಾ ಹೀನ ಇಡ್ರಿ, ಇಲ್ಲಿ ಹಿಮ್ ಐತಾ ಹಿಮ್ಮನ ಇಡ್ರಿ. ಥರ್ಡ್ ಪರ್ಸನ್ಸ್ ಯಾವುದೂ ಚೇಂಜ್ ಆಗೋದಲ್ರಿ. ಮತ್ತೆ ಯಾಕಷ್ಟು ನಿಮ್ಗೆ ಹೇಳೋದು, ಇಷ್ಟು ಒಂದು ಲೈನ್ ಸಾಕು. ಓನ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ಸ್ ಆರ್ ಚೇಂಜ್. ಹೌದು, ಅವ್ನು ಚೇಂಜ್ ಮಾಡಬೇಕು. ಯಾಕೆ ಚೇಂಜ್ ಮಾಡಬೇಕು, ಹೆಂಗೆ ಚೇಂಜ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ. ಒಂದೊಂದು ಎಕ್ಸಾಂಪಲ್ ತೊಗೊಂಡು ಹೋಗ್ತೀನಿ. ಎಕ್ಸಾಂಪಲ್ ನಂಬರ್ 1 ತೊಗೊಂಡಿಲ್ಲ. ರವಿ ಆರ್ ಮೀನಾ ಸೆಟ್ ಅಂತ ಅರ್ಥ. ಆಯ್ ಅಂತ ಐತಿ. ಆಯ್ ಅಂದ್ರೆ ಹೇಳಿದವ್ರ ಆಗ್ತದೆ. ರವಿ ಹೇಳಿದ್ರೆ ಹಿ ಮಾಡ್ರಿ, ವೀಣಾ ಹೇಳಿದ್ರೆ ಶಿ ಮಾಡ್ರಿ. ಅಂದ್ರೆ ಆಯ್ ಅಂತಿದ್ರೆ ಹೇಳ್ದವ ಡಾನ್ ಗೊಂಜಾಲೋ ಇದ್ರ ಅದನ್ನ ಹಿ ಮಾಡ್ರಿ, ಹೇಳಿದವರು ಡೋನಾ ಲಾರಾ ಇದ್ರ ಅದನ್ನ ಶಿ ಮಾಡ್ರಿ. ಆಯ್ ಅಂತಿದ್ರೆ ಹೇಳ್ದವ್ರು ಯಾರದಾರ ಮೇಲಿತ್ತು ಹಿ ಮಾಡು, ಹೇಳಿದವರು ಫೀಮೇಲ್ ಇತ್ತು ಶಿ ಮಾಡು, ಫಿನಿಶ್. ಆಯ್ ಹಿಂಗೆ ಅಷ್ಟು ಮಾಡ್ತೀನಿ ನಾನು, ಎಲ್ಲದನ್ನು ಚೇಂಜ್ ಮಾಡಕ್ಕೆ ಹೋಗ್ತೀನಿ. ಆಯ್, ಮೀ, ಮೈನ ಎಲ್ಲದನ್ನು ಚೇಂಜ್ ಮಾಡ್ತೀನಿ ನೋಡ್ಕೊಂತೇನೆ. ಆಯ್ ರಿಪೋರ್ಟಿಂಗ್ ಸ್ಪೀಚಿನ ಸಬ್ಜೆಕ್ಟ್ ನೋಡ್ಕೊಂಡು ಚೇಂಜ್ ಆಗ್ತದೆ. ಸಬ್ಜೆಕ್ಟ್ ಹೇಳಿದವರು ಪುರುಷ ಇದ್ದರೆ ಹಿ ಮಾಡು, ಹೇಳಿದವರು ಸ್ತ್ರೀ ಇದ್ದರೆ ಶಿ ಮಾಡು. ಆಯ್ ಫಿನಿಶ್. ಇನ್ನು ಮೀ ಬರ್ತದೆ. ರವಿ ಹೇಳಿದ್ರೆ ಮೀ ಅಂತ ಹೇಳಿದ್ರೆ ಹಿಮ ಮಾಡು. ವೀಣಾ ಮೀ ಅಂತ ಹೇಳಿದ್ರೆ ಹರ್. ಹೇಳ್ದವ್ರ ಆಯ್, ಮೀ, ಮೈನ ಎಲ್ಲ ಹೇಳ್ದವ್ರ ಇವರು, ಅವ್ರ ಪ್ರಕಾರ ಚೇಂಜ್ ಆಗ್ತದೆ. ರವಿ ಹೇಳ್ತಾನೆ ನಾ, ರವಿ ಇಲ್ಲಿ ಏನು ಹೇಳ್ತಾನೆ ನಾನು ಅಂತ, ನೀವೇನು ಮಾಡ್ಬೇಕು ಅವನು ಅಂತ. ವೀಣಾ ಹೇಳ್ತಾಳ ನಾನು ಅಂತೇಳಿ, ನೀವೇನು ಮಾಡ್ಬೇಕು ಅವಳು ಅಂತ ಮಾಡ್ಬೇಕು. ಇಲ್ಲೇ ರವಿ ಹೇಳ್ತಾನ ನನಗೆ ಅಂತೇಳಿ, ನನಗೆ ಅಂತೇಳಿ ನಾವೇನು ಮಾಡ್ಬೇಕು ಅವನಿಗೆ ಅಂತ ಮಾಡ್ಬೇಕು. ಇಲ್ಲಿ ವೀಣಾ ಹೇಳ್ತಾಳ ನನಗೆ ಅಂತೇಳಿ, ವೀಣಾ ನಾವೇನು ಮಾಡಬೇಕು ಅವಳಿಗೆ ಅಂತ. ಓಕೆ, ಮೀ ಅಂತ. ಮಾಯ್ ಅಂತ ರವಿ ಹೇಳ್ತಾನ ಮೈ ಬುಕ್,
ನಾವೇನು ಮಾಡಬೇಕು ಹೀಸ್ ಬುಕ್ ಅಂತ. ವೀಣಾ ಹೇಳ್ತಾಳ ಮೈ ಬುಕ್ ಅಂತ, ಹರ್ ಬುಕ್ ಅಂತ ಮಾಡ್ರಿ. ಹುಷಾರ್ರಿ. ರವಿ ಹೇಳ್ತಾನ ಮೈನ್ ನಂದು ಅಂತ ಹೇಳಿ, ನಾವೇನು ಹೇಳಬೇಕು ಅವಂದು ಅಂತ ಹೇಳಿ. ವೀಣಾ ಹೇಳ್ತಾಳ ನಂದು ಅಂತ ಹೇಳಿ, ನಾವೇನು ಮಾಡಬೇಕು ಅವಳದು ಅಂತ ಅನ್ಬೇಕು. ಹೇಳೋರ್ ಗಂಡ ಹೆಣ್ಣ ನೋಡ್ಬೇಕು. ಇದನ್ನು ನೋಡಿದ್ರೆ ನಿಮಗೆ ಏನು ಅನಿಸ್ತೈತ್ರಿ? ಫಸ್ಟ್ ಪರ್ಸನ್ ಆ ಎಲ್ಲ ಹೋಗಿ ಥರ್ಡ್ ಪರ್ಸನ್ ಆಗ್ತದೆ. ಹಿಯರ ಶಿಯರ ಆಗ್ತದೆ. ಮೀ ಹೋಗಿ ಹಿಮ್ಮರ ಹರರ ಆಗ್ತದೆ. ಮೈ ಹೋಗಿ ಹಿಡ್ಸ್ ಹರ ಆಗ್ಬೇಕು. ಮೈನ್ ಹೋಗಿ ಹಿಡ್ಸ್ ಹರ ಆಗ್ಬೇಕು, ಹರ್ಸ್ ಆಗ್ಬೇಕು. ಅಂದ್ರೆ ಫಸ್ಟ್ ಪರ್ಸನ್ಸ್ ಆರ್ ಚೇಂಜ್ ಟು ಥರ್ಡ್ ಪರ್ಸನ್ಸ್. ಫಿನಿಶ್. ಬಾರ. ಉಯ್ ಹೆಂಗೆ ಚೇಂಜ್ ಆಗತ್ತೆ ಅನ್ನೋದನ್ನ ಹೇಳ್ತೀನಿ. ಗರ್ಲ್ ಹೇಳ್ತಾಳ ಉಯ್ ಅಂತ ಹೇಳಿ. ಒಂದು ಕ್ಲಿಯರ್ ಇಲ್ಲಿ ಫ್ರೆಂಡ್ ನಿನಗ ಉಯ್ ಅಂತ ಬಂದ್ರೆ ಕಣ್ಣು ಮುಚ್ಚಿ ದೇಹ ಹಾಕ್ರಿ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ. ಯಾಕಂದ್ರೆ ಒಂದು ಹುಡುಗಿ ಐತಿ ನಾವು ಅಂತಾಳೆ, ನಾವೇನು ಮಾಡ್ತೀವಿ ಅವರು ಅಂತೀವಿ. ಒಂದು ಹುಡುಗದನ ನಾವು ಅಂತ ನಮ್ಮ ಗೆಳೆಯರನ್ನು ಕೂಡಿಸ್ಕೊಂಡು, ಈಗ ತಮ್ಮ ಗೆಳತಿಯರನ್ನು ಕೂಡಿಸ್ಕೊಂಡು ನಾವುಗಳು ಅಂತ ನಾವೇನು ಮಾಡಬೇಕು ಅವರುಗಳು ಅಂತ ಅನ್ಬೇಕು. ಹೆಣ್ಮಕ್ಳು ಗಂಡ್ಮಕ್ಳದನ್ನ ನಾವುಗಳು ಅಂತೇಳಿ. ಗಂಡ್ಮಕ್ಳಿಗೆ ಬೇರೆ ಐತೇನ್ರಿ? ಗಂಡ್ಮಕ್ಳಿಗೆ ಅದನ್ನ ಅವರುಗಳು ಅಂತೀವಲ್ಲ ನಾವು. ಕಣ್ಣು ಮುಚ್ಚ. ಅದಕ್ಕೆ ಉಯ್ ಇದ್ರೆ ಆ ಇದ್ರೆ ಹೆಣ್ಣು ಗಂಡ ನೋಡು, ಗಂಡಿದ್ರೆ ಹೀ ಮಾಡು, ಹೆಣ್ಣಿದ್ರೆ ಶೀ ಮಾಡು. ಆ ಇದ್ರೆ ಉಯ್ ಇದ್ರ ಗಂಡಿಗೂ ದೇನ ಬರ್ತೈತಿ, ಹೆಣ್ಣಿಗೂ ದೇನ ಬರ್ತೈತಿ. ನೋಡ್ಲೇಬೇಡ ನೀನು ದೇ ಅಂತ ಮಾಡು ಅಷ್ಟೇ. ಅಸ್ಸಿದ್ರೆ ದೆಮ್ಮ ಮಾಡ್ರಿ, ಅವರಿದ್ರೆ ದೇರ್ ಮಾಡ್ರಿ, ಅವರ್ಸಿದ್ರೆ ದೇರ್ಸ್ ಮಾಡ್ರಿ. ನಮ್ಮದು ಅಂದ್ರೆ ನಾವು ಅಂತ ಹಾಕಿ, ಅವರು ಅನ್ರಿ. ನಾವು ಅಂತಾನ ಅವರು ಅನ್ರಿ. ನಾವು ನಮಗೆ ಅಂತ ಹಾಕಿ, ಅವರಿಗೆ ಅನ್ರಿ. ನಮಗೆ ಅಂತೀವ ಅಂತಾನ, ಅವರಿಗೆ ಅನ್ರಿ. ನಮ್ಮ ಅಂತ ಹುಡುಗಿ ಅಂತೈತಿ, ಅವರ ಅನ್ರಿ. ನಮ್ಮ ಅಂತ ಹುಡುಗ ಅಂತಾನ, ಅವರ ಅನ್ರಿ. ಪ್ರಶ್ನೆ ಬರೋದ ಇಲ್ರಿ ಅಲ್ಲಿ. ಏನ್ರಿ ಉಯ್ ಹೆಣ್ಮಕ್ಳಿಗೆ ಅಪ್ಲ ಆಗ್ತತಿ, ಗಂಡ್ಮಕ್ಳಿಗೆ ಅಪ್ಲ ಆಗ್ತತಿ. ಹಂಗ ಕಾಮನ್ ಆಗಿ ಬರ್ತದೆ. ದೇ ಅಂದ್ರೆ ಉಯ್ ಅಂದ್ರೆ ಹೆಣ್ಮಕ್ಳಿಗೆ ಬರ್ತದೆ, ಗಂಡ್ಮಕ್ಳಿಗೆ ಬರ್ತದೆ. ಬೇ ಅಂದ್ರೂ ಕೂಡ ಅಷ್ಟೇ ಕಾಮನ್ ರೀ. ಹೆಣ್ಣು ಗಂಡ ನೋಡಕ್ ಬರೋದಿಲ್ಲ ಅಲ್ಲಿ. ಹೆಣ್ಣು ಗಂಡ ನೋಡೋದು ಯಾವಾಗ? ಸಿಂಗಲ್ ಆ ಇದ್ದಾಗ ಹೆಣ್ಣಿದ್ರೆ ಶೀ ಮಾಡ್ತೀರಿ, ಗಂಡಿದ್ರೆ ಹೀ ಮಾಡ್ತೀರಿ. ಉಯ್ ಇದ್ರೆ ಹೆಣ್ಣಿದ್ರು ದೇ ಮಾಡ್ತೀರಿ, ಗಂಡಿದ್ರು ದೇ ಮಾಡ್ತೀವಿ. ಹಾಗಾಗಿ ಮತ್ತಿನ್ನೇನದರಿ? ಉಯ್ ಅಸ್ ಅವರ್ಸ್ ಒಂದು ಕ್ಷಣ ನೋಡ್ತೀರಾ ಇಲ್ಲೇ? ಉಯ್ ಅಸ್ ಅವರ್ಸ್ ಹೋಗಿ ದೇ ದೆಮ್ ದೇರ್ಸ್ ಆಗ್ತತಿ. ಉಯ್ ಹೋಗಿ ದೇ ಆಗ್ತತಿ, ಅಸ್ ಹೋಗಿ ದೆಮ್ ಆಗ್ತತಿ, ಅವರ್ ಹೋಗಿ ದೇರ್ ಆಗ್ತತಿ, ಅವರ್ಸ್ ಹೋಗಿ ದೇರ್ಸ್ ಆಗ್ತತಿ. ಆರಾಮಾಗಿರಿ. ಉಯ್ ಇದ್ರೆ ಚಿಂತೆ ಬಿಟ್ಟು ಮಾಡಿ. ಇವನಷ್ಟು ಮುಗಿಸಿದ ಅಂತ ಅನ್ಕೋತೀನಿ. ಇಲ್ಲಿ ಮಟ್ಟ ಬಂದಿರ್ತೀವಿ. ಫಸ್ಟ್ ಪರ್ಸನ್ ಪ್ಲೇವರ್. ಉಯ್ ಹೋಗಿ ದೇ ಆಗ್ತದೆ, ಅಸ್ ಹೋಗಿ ದೆಮ್ ಆಗ್ತದೆ. ಅವ್ರ ಹೆಣ್ಮಕ್ಳು ಹೇಳಿದ್ರೆ ಗಂಡು ಮಕ್ಳು ಹೇಳಿದ್ರು ಒಂದೇ ಇರ್ತಾರೆ. ನಿಮ್ಗೆ ಗೊತ್ತಾಗ್ತದೆ ಈ ವಿಷಯದಲ್ಲಿ. ಅವರ ಹೋಗಿ ದೇರ್ ಆಗ್ತೈತಿ. ನಮ್ಮ ಅಂತ ಅವ್ರು ಅಂತಾರ, ಅವ್ರದ್ದು ಅಂತ ಅವರ. ನಮ್ಮ ಶಾಲೆ ಅವರ ಶಾಲೆ, ನಾವು ಅವರು, ನಮಗೆ ಅವ್ರಿಗೆ, ನಮ್ಮ ಅವರ, ನಮ್ಮದು ಅವ್ರದ್ದು. ಓಕೆ. ಆಯ್ತಂದ್ರೆ ಗರ್ಲ್ ಅಂತಿದ್ರೆ ಶೀ ಮಾಡ್ತೀರಿ, ಬಾಯ್ ಅಂತಾರೆ ಹೀ ಮಾಡ್ತೀರಿ. ರಿಪೀಟ್ ಆಗತ್ತೆ ನಾವು ನಿಮ್ಗೆ ಭಾಳ ಹೇಳಿದ್ರು ನಿಮ್ಗೆ ಬೋರ್ ಆಗ್ಬೋದು. ಅದಕ್ಕೆ ಎಸ್ ನೋಡ್ಕೊರಿ, ಭಾಳ ನೋಡ್ಕೊರಿ, ವಿಡಿಯೋ ನೋಡ್ಕೊಬೋದು ನೀವು. ಮುಂದೆ ಹೋಗ್ಬಿಡ್ತೀವಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಕ್ಲಿಯರ್, ಪ್ಲೂರಲ್ ವಿ ಕ್ಲಿಯರ್. ಅಂದರೆ ಐ ಮೀ ಮೈ ಮೈನ್ ಇದ್ದದ್ದು ನೋಡಿಕೊಂಡು ಹಿ ಹಿಮ್ ಹಿಡ್ಸರ್ ಆಗ್ತೈತಿ. ಹೇಳ್ದ ಗಂಡ್ಮಗಿದ್ರೆ. ಹೇಳ್ದ ಹೆಣ್ಮಕ್ಳಿದ್ರೆ ಐ ಹೋಗಿ ಶಿ ಆಗ್ತೈತಿ, ಮೀ ಹೋಗಿ ಹರ್ ಆಗ್ತೈತಿ, ಮೈ ಹೋಗಿ ಹರ್ ಆಗ್ತೈತಿ, ಮೈನ್ ಹೋಗಿ ಹರ್ಸ್ ಆಗ್ತೈತಿ. ಫಸ್ಟ್ ಪರ್ಸನ್ ನಿಮ್ಗೆ ಐ ಮುಗಿಸಿದೆ, ಐ ಮೀ ಮೈ ಮೈನ್ ಮುಗಿಸಿದೆ, ವಿ ಎಸ್ ಅವರ ವರ್ಸ್ ಮುಗಿಸಿದೆ. ಸೆಕೆಂಡ್ ಪರ್ಸನ್ಸ್ಗಳು ಹೆಂಗೆ ಚೇಂಜ್ ಆಗ್ತಾವಂತ ಈಗ ಹೇಳ್ತೇನೆ ನಾವು. ಸ್ವಲ್ಪ ಕೇರ್ಫುಲ್ ಆಗಿ ನೋಡಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಬೆಟರ್. ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನಾವು ಕಾನ್ಫಿಡೆಂಟ್ಲಿ ಮಾಡ್ತೀವಿ ಮತ್ತು ಕರೆಕ್ಟಾಗಿ ಮಾಡ್ತೀವಿ. ಅದಕ್ಕೆ ಹೆಂಗೆ ಚೇಂಜ್ ಆಗ್ತಾವೆ ಎಂಬುದನ್ನು ನೋಡೋಣ. ಇದು ಒಂದು ಎಕ್ಸಾಂಪಲ್ ತಗೊಂಡೆ.
ಸೆಕೆಂಡ್ ಪರ್ಸನ್ ಅಂದ್ರೆ ಏನು? ಯು, ಯು, ಯುವರ್, ಯುವರ್ಸ್ ಇಲ್ಲದವಲ್ಲ. ಯು, ಯು, ಯುವರ್, ಯುವರ್ಸ್. ಇದು ಹೆಂಗೆ ಚೇಂಜ್ ಆಗ್ತದ ಅಂತ ಹೇಳ್ತಾರೆ. ಇದು ಯು, ಇದು ಯು ಬೇರೆ ಬೇರೆ ಅಂದ್ರೆ ಏನ್ರಿ? ಇದು ಸಿಂಗುಲರ್ ಯು, ನೀನು ಹೇಳಿಸ್ಕೊಂಡವ್ರು ಒಬ್ಬರೇ ಇದ್ದಾಗ. ಇದು ನೀವು ಹೇಳಿಸ್ಕೊಂಡವರು ಬಹಳ ಜನ ಇದ್ದಾಗ. ಈಗ ಹೇಳಿಸ್ಕೊಂಡವ್ರು ಒಬ್ಬರೇ ಇದ್ದಾಗ ಏನಂತ ಹೇಳ್ತೇನೆ. ಇಲ್ಲೊಂದು ಸೆಂಟೆನ್ಸಸ್ ತಗೊಂಡು ನಿಮಗೆ ತಿಳಿಸ್ಬಿಡ್ತೇನೆ. ಇಲ್ಲಿ ತನಕ ಆಗೈತಿ. ಈಗ ಇದನ್ನು ತಗೊಂತೀನಿ ನೋಡ್ರಿ. ಹೇಳಿದವರು ಗರ್ಲ್, ಹೇಳಿಸ್ಕೊಂಡವರು ಬಾಯ್. ನೀನು ಅಂತ ಹೇಳ್ತಾಳ. ನೀನು ಅಂದ್ರೆ ಯಾರಿಗೆ ಹೇಳ್ತಾಳ? ಆ ಹುಡುಗಿಗೆ ಹೇಳ್ತಾಳ. ನಾವೇನು ಅನ್ಬೇಕು? ಅವಳು ಅವನಿಗೆ ಹೇಳಿದ್ದು ಏನಂದ್ರ ಅವನು ಅಂತ ಅನ್ಬೇಕು. ನೀವೊಂದು ತಿಳ್ಕೋರಿ, ಒಂದು ತಿಳ್ಕೋರಿ ನೀವ್ರಿ. ಇಲ್ಲೇ ಐತಿ ನೋಡ್ರಿ. ಆಯ್ ಅಂದ್ರ ಹೇಳ್ದೇವ್ರು. ಆಯ್ ಅಂತ ರವಿ ಹೇಳಿದ್ರೆ ನಾವು ಹೀ ಮಾಡ್ತೀವಿ. ಆಯ್ ಅಂತ ವೀಣಾ ಹೇಳಿದ್ರೆ ಶೀ ಮಾಡ್ತೀವಿ. ಆಯ್ ಅಂದ್ರೆ ಫಸ್ಟ್ ಪರ್ಸನ್, ಹೇಳ್ದೇವ್ರು ಆಗ್ತಾರೆ. ಐ, ಮೀ, ಮೈ, ಮೈನ್ ಹೇಳ್ದವ್ರೆ. ಹೇಳ್ದವ್ರು ಗಂಡು ಮಕ್ಳಿದ್ರೆ ಹೀ, ಹಿಮ್, ಹೀಸ್ ಮಾಡ್ರಿ. ಹೇಳ್ದವ್ರು ಹೆಣ್ಮಕ್ಳಿದ್ರೆ ಶೀ, ಹರ್, ಹರ್ಸ್ ಮಾಡ್ರಿ. ಐ, ಮೀ, ಮೈ, ಮೈನ್ ಫಸ್ಟ್ ಪರ್ಸನ್ ಇದ್ರೆ. ಇನ್ನು ಸೆಕೆಂಡ್ ಪರ್ಸನ್ ಇದ್ರ ಯಾರಂತ ತಿಳಿತೀರಿ ನೀವು? ಸೆಕೆಂಡ್ ಪರ್ಸನ್ ಇದ್ರ ಇಲ್ಲೇ ಯು ಅಂತಿತ್ತಂದ್ರ ಹೇಳಿಸ್ಕೊಂಡವ್ರಿ. ಯಾರಿಗೆ ಹೇಳಿರ್ತಾರ? ರವಿ ಯಾರಿಗೆ ಹೇಳ್ತಾನ? ಅವ್ರು ಆಗ್ತಾರ. ಹೌದಲ್ಲ? ಎಸ್. ಇಲ್ಪ ಹುಡುಗಿ ಹೇಳ್ತಾಳ ಹುಡುಗಕ್ಕೆ ಯು ಅಂತ ಹೇಳಿ. ಯು ಅಂದ್ರೆ ಯಾರು ಆಗ್ತಾರಲ್ಲ? ಹೇಳಿಸ್ಕೊಂಡವ್ರು ಯಾರು? ಬಾಯ್. ಕ್ಲಿಯರ್ ಆಗುತ್ತಲ್ರಿ ನಿಮ್ಗ? ಗರ್ಲ್ ಬಾಯ್ ಹೇಳ್ತಾಳ ಯು ಅಂತ ಹೇಳಿ. ಯು ಅಂದ್ರೆ ಯಾರು ಇಲ್ಲಿ? ಬಾಯ್. ಅವಳು ಅವನಿಗೆ ಯು ಅಂತಾಳ. ನಾವು ಅವನಿಗೆ ಯು ಅನ್ನಕ್ ಬರುದಿಲ್ಲ. ಯು ಅಂದ್ರೆ ನೀವು ಯಾರು ಪೇಪರ್ ಚೆಕ್ ಮಾಡ್ತಿರ್ತಲ್ಲ ಅವ್ರು ಆಗ್ತಾರೆ ನೋಡ್ರಿ. ಹೆಂಗ್ ಮಾಡ್ತೀರಿ? ಯು ಅಂದ್ರೆ ಆಯ್ ಅಂದ್ರೆ ನೀ ಪೇಪರ್ ಬರೆಯೋವಾಗ್ತಿ. ಯು ಅಂದ್ರೆ ನಾ ಪೇಪರ್ ಚೆಕ್ ಮಾಡೋ ಆಗ್ತದೆ. ಸರ್ ತಪ್ಪಾಗ್ತದಿಲ್ರಿ? ಅದಕ್ಕೆ ಸೆಕೆಂಡ್ ಪರ್ಸನ್ಸು ಫಸ್ಟ್ ಪರ್ಸನ್ಸು ಚೇಂಜ್ ಆಗ್ಬೇಕು ಅನ್ನೋದು ಇದಕ್ಕೆ. ಈಗ ಫಸ್ಟ್ ಪರ್ಸನ್ ಅಂದ್ರೆ ಹೇಳ್ದವ್ರು ಆಗ್ತಾರ. ಸೆಕೆಂಡ್ ಪರ್ಸನ್ ಅಂದ್ರೆ ಹೇಳಿಸ್ಕೊಂಡವ್ರು ಆಗ್ತಾರ. ಇವ್ರ ಗಂಡ್ಮಗಿದ್ರೆ ಹೀ ಮಾಡ್ರಿ, ಇವ್ರ ಹೆಣ್ಮಕ್ಳಿದ್ರೆ ಶೀ ಮಾಡ್ರಿ. ನಾ ಮಾಡ್ತೇನೆ ನೋಡಿ. ಗರ್ಲ್ ಬಾಯ್ಗೆ ಹೇಳ್ತಾಳ ಯು. ಯು ಅಂದ್ರೆ ಸೆಕೆಂಡ್ ಪರ್ಸನ್ ಆಯ್ತು. ಹೇಳಿಸ್ಕೊಂಡವ್ರ ಪ್ರಕಾರ ಚೇಂಜ್ ಆಗಬೇಕು. ಹೇಳಿಸ್ಕೊಂಡವ ಗಂಡು ಮಗ ಅದನ್ನ, ಅದಕ್ಕೆ ಹೀ ಮಾಡ್ತೇನೆ. ಇಲ್ಲಿ ತಗೋರಿ. ಬಾಯ್ ಸೇಡ್ ಟು ಗರ್ಲ್. ಇಲ್ಲಿ ಗರ್ಲಿಗೆ ಹೇಳ್ತಾನ ಯು ಅಂತೇಳಿ. ಯು ಇದ್ದದ್ದು ಇಲ್ಲಿ ಏನಾಗ್ತೈತಿ? ಶಿ ಆಗ್ತೈತಿ. ಶಿ ಆಗ್ಬೇಕು. ಚೂರು ಕಲರಿಂಗ್ ಮಾಡಿಲ್ಲ, ಕಲರ್ ಮಾಡಿ. ಇವು ಏನಾಗ್ಬೇಕಿದೆ ಇಲ್ಲಿ? ಇವು ಏನಾಗ್ಬೇಕು ಇಲ್ಲಿದು? ಬಾಯ್ ಹೇಳ್ತಾರ ಗರ್ಲ್ಗೆ ಯು ಅಂತ ಹೇಳಿ. ಹೌದಲ್ಲ? ಎಸ್. ಗರ್ಲ್ ಹೇಳಿಸ್ಕೊಂಡವ್ರು ಗರ್ಲ್. ಇದು ಕ್ಲಿಯರ್ ಇಲ್ಲಿ ಬರೋದು. ಯು ಅಂದ್ರೆ ಯಾರಂದ್ರೆ ಗರ್ಲ್ ಆಗ್ತಾರೆ. ಗರ್ಲ್ ಯು ಅಂದ್ರೆ ಯು. ಬಾಯ್ ಹೇಳ್ತಾರ ಗರ್ಲ್ಗೆ ಯು ಅಂತೇಳಿ. ನಾವ್ ಹೆಂಗ ಯು ಅನ್ನಕ್ ಬರ್ತೈತಿ? ಅವ ಅವಳಿಗೆ ಹೇಳ್ದ ಅಕ್ಕಿ ಅಂತ ಅನ್ಬೇಕು, ಶಿ ಅಂತೇಳಿ. ನಮ್ಮ ಭಾಷೆ ಹಿಂಗ ಐತ್ರಿ. ಅಕ್ಕಿ ಅವ ಅಂತ ಹೇಳ್ತೀವ್ರಿ. ನಮ್ಗೆ ಮತ್ತೆ ನಮ್ಗೇನದ ಹುಟ್ಟು ಬೈದು ಬಂದೈತಿ ಅದನ್ನ ಮಾತಾಡ್ತೀವಿ ನಾವು. ಆರ್ಟಿಫಿಷಿಯಲ್ ಮಾತಾಡ್ಲಿಕ್ಕೆ ಹೆಂಗ ಸಾಧ್ಯ? ನಾವೆಂತ ಅಟ್ಮಾಸ್ಫಿಯರ್ದಾಗ ಬೆಳೆದೀವಿ ಅಂತ ಒಂದು ಭಾಷೆಯನ್ನು ನಾವು ಬಳಸ್ತೀವಿ. ಹಾಗಾಗಿ ದಯಮಾಡಿ ಹಂಗೇನು ತಿಳ್ಕೊಬೇಡ್ರಿ ನೀವು. ಹೊರಟದನಪ್ಪ ಅಂತೇಳಿ. ಇಲ್ರಿ, ನಮಗೆ ಅವಳು ಅನ್ನೋದು ಕಡಿಮೆ ರೀ. ನಾವು ಆಕಿ ಅಂತೀವ್ರಿ. ನೀವು ಅವಳು ಅನ್ಲೇಬೇಕಿಲ್ಲ. ನಾವು ಅವರು ಅಂತ ಗೌರವಯುತವಾಗಿ ಮಾತಾಡಿದ್ರೆ ಜೆಂಡರ್ ಗೊತ್ತಾಗೋದಿಲ್ಲ.
ಹಾಗಾಗಿ ದಯಮಾಡಿ ಏನೋ ಇದನ್ನ ಮಾಡ್ಕೋಬೇಡ್ರಿ. ನಮ್ಮ ಭಾಷೆ ಹಂಗದ, ಭಾವನೆ ರೆಸ್ಪೆಕ್ಟ್ಫುಲ್ ಆಗಿರ್ತೈತಿ. ದಯಮಾಡಿ ಏನು ಇದು ಮಾಡ್ಕೋಬೇಡ್ರಿ. ಕ್ಲಿಯರ್ ಆಗಿ ಹೇಳ್ತಾನೆ ನೋಡ್ರಿ. ಬಾಯ್ ಹೇಳ್ತಾನ ಗರ್ಲ್ಗೆ ಯು ಅಂತೇಳಿ, ಅದಕ್ಕೆ ನಾವೇನು ಮಾಡ್ಕೋಬೇಕು, ಯುನ ಶಿ ಮಾಡ್ಕೋ. ಇಲ್ಲ ಗರ್ಲ್ ಹೇಳ್ತಾಳ ಬಾಯ್ಗೆ ಯು ಅಂತೇಳಿ, ಯು ಅಂದ್ರೆ ನಾವು ಹಿ. ಡಾನ್ ಗೊಂಜಾಲ್ ಡೋನಾ ಲಾರಾ ಹೇಳ್ತಾಳೆ, ಡಾನ್ ಗೊಂಜಾಲ್ಗೆ ಹೇಳಿದಂದ್ರೆ ಯು ಅಂದ್ರೆ ನಾವು ಹಿ ಮಾಡ್ಕೋ. ಅದೇ ಗೊಂಜಾಲ ಹೇಳ್ತಾನ ಲಾರಾಗ ಯು ಅಂದ್ರೆ ಅದ್ರ ಶಿ ಮಾಡ್ಕೋ. ಹೌದಲ್ಲ? ಓ, ಬಾಯ್ ಸೆಡ್ ಟು ಗರ್ಲ್. ಇದು ಇವು ಸ್ವಲ್ಪ ಸರಿಯಾಗಿ ನೋಡ್ಕೋರಿ ವಿದ್ಯಾರ್ಥಿಗಳೇ. ಈ ಸೆಂಟೆನ್ಸ್ ಯು ಸಬ್ಜೆಕ್ಟಿನ ಸ್ಥಾನದಾಗ ಐತಿ. ನಾಮಿನೇಟಿವ್ ಕೇಸ್ ನೀನು ಅಂತ ಐತಿ, ಆಮೇಲೆ ಹೊರಗೆ ಬರ್ತೈತಿ. ಆದ್ದರಿಂದ ಇದು ನೀನು ಅಂತ ಆಗ್ತೈತಿ. ನೀನು ಇದ್ದದ್ದನ್ನ ಅವಳು, ನೀನು ಇದ್ದದ್ದನ್ನ ಅವನು ಮಾಡ್ಕೊ. ಬಟ್ ಇಲ್ಲೊಂದು ಸೆಂಟೆನ್ಸ್ ಐತಿ, ಇಲ್ಲಿ ಯು ಅನ್ನುವಂಥದ್ದು ಸಬ್ಜೆಕ್ಟಿನ ಸ್ಥಾನದಾಗ ಇಲ್ರಿ, ಆಬ್ಜೆಕ್ಟಿನ ಸ್ಥಾನದಾಗ ಐತಿ. ಇವಾಗ ಇದು ನೀನು ಅಂತ ಆಗ್ತೈತಿ, ಇವಾಗ ಇದು ನಿನ್ನನ್ನು ಅಂತ ಆಗ್ತೈತಿ. ಎರಡು ಯು ಬರ್ತಾವಲ್ಲಿ, ಯು ಯು ಯುವರ್ ಯುವರ್ಸ್ ಅಂತೇಳಿ. ಈ ತರ ಯು ಬಂದ್ರೆ ಸಬ್ಜೆಕ್ಟಿನ ಸ್ಥಾನದಾಗ ನೀನು ಆಗ್ತೈತಿ, ಅವಳು ಅವನು ಮಾಡ್ಬೇಕು. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟಿನ ಸ್ಥಾನದಾಗ ನೀನು ಬಂದ್ರೆ ಗೊತ್ತಾಗ್ತತಿಲ್ರಿ, ಅವಾಗ ನೀನು ಅಂತ ಆಗೋದಿಲ್ಲ, ನಿನಗೆ ಇಲ್ಲ ನಿನ್ನನ್ನು ಅಂತ. ಅವಾಗ ನಾವೇನ್ ಮಾಡ್ಕೋಬೇಕು, ಅವಳು ಅನ್ನುವಂಗಿಲ್ಲ, ಅವಳಿಗೆ, ಅವಳನ್ನು, ಅವನಿಗೆ, ಅವನನ್ನು. ಇಲ್ಲಿ ಯು ಹೋಗಿ ಶಿ ಮಾಡಿದ್ರಿ, ಇಲ್ಲಿ ಯು ಹೋಗಿ ಹರ್ ಮಾಡ್ಬೇಕು. ಇದು ನೀನು ಆಗ್ತೈತಿ, ಅದಕ್ಕೆ ಅವಳು ಆಗ್ತೈತಿ. ಇದು ನಿನ್ನನ್ನು ಆಗ್ತೈತಿ, ಅದಕ್ಕೆ ಅವಳನ್ನು ಅಂತ ಮಾಡ್ಕೋಬೇಕು. ಮತ್ತು ಕನ್ಫ್ಯೂಸ್ ಸರಿ, ಇಲ್ಲಿ ಯು ಹೋಗಿ ಶಿ ಮಾಡಿರಿ, ಇಲ್ಲಿ ಯು ಹೋಗಿ ಹರ್ ಮಾಡ್ತಿರಲ್ಲ. ಯಾಕಂದ್ರೆ ಕೇಸ್ ಪ್ಲೇಸ್ ನೋಡ್ರಿ, ಸಬ್ಜೆಕ್ಟ್ ಸ್ಥಾನದಾಗ ಇದು ನೀನು, ಇದು ನೀನು ಆಗ್ತೈತಿ, ಇದು ನಿನ್ನನ್ನು ಆಗ್ತೈತಿ. ನೀನು ಇದ್ದದ್ದು ಅವಳು ಆಗ್ತೈತಿ, ನಿನ್ನನ್ನು ಇದ್ದದ್ದು ಅವಳನ್ನು ಆಗ್ತೈತಿ. ಹೆಂಗ ಹೆಣ್ಮಗಳು ಹೇಳಿಸ್ಕೊಂಡವ್ರು, ಒಂದ್ ವೇಳೆ ಹೇಳಿಸ್ಕೊಂಡವ್ರು ಗಂಡ್ಮಗಿದ್ರೆ ನೀನು ಇದ್ರೆ ಹಿ ಆಗ್ತೈತಿ. ಇಲ್ಲೇ ನಿನ್ನನ್ನು ಅಂತಿತ್ತಂದ್ರೆ ಹಿಮ್ ಆಗ್ತೈತಿ, ಅವನಿಗೆ. ಗರ್ಲ್ ಸೆಡ್ ಟು ಬಾಯ್ ಏನ್ ಹೇಳ್ತಾಳ, ಐ ಲೈಕ್ ಯು ಅಂತೇಳಿ. ಯು ಅಂದ್ರೆ ಆ ಹುಡುಗಗ, ನಾವೇನ್ ಮಾಡ್ಕೋಬೇಕು, ಹಿಮ್ ಮಾಡ್ಕೋಬೇಕು. ಇಲ್ಲಿ ಯು ಇದ್ರ ಹಿ ಮಾಡ್ತೀವಿ. ಹೊರ್ಬಕ್ಕಿಂತ ಮೊದಲು ಬಂದ್ರೆ ನಾಮಿನೇಟಿವ್ ರೀ, ಹೊರ್ಬಿನ ನಂತರ ಬಂದ್ರೆ ಅಕ್ಯೂಸೇಟಿವ್, ಆಬ್ಜೆಕ್ಟಿವ್ ಅಂತ ಕರಿತಾರೆ. ಯು ಎರಡು ಒಂದೇ ಐತಲ್ರಿ, ಅದು ಇಲ್ಲಿ ನೋಡ್ರಿಲ್ಲ ನಿಮ್ಗೆ. ಇಲ್ಲಿ ಐ ಮೀ ಬೇರೆ ಬೇರೆ ಅದಾವ್ರಿ, ವಿ ಅಸ್ ಬೇರೆ ಬೇರೆ ಅದಾವ್ರಿ. ಯು ನೋಡ್ರಿ, ಇದು ಯು, ಇದು ಯುನ ಐತಿ. ಏನಂದ್ರೆ ಇದು ನಾಮಿನೇಟಿವ್. ಯು ಹೋಗಿ ಹಿಯರ ಶಿಯರ ಆಗ್ತೈತಿ, ಇದು ಯು ಹೋಗಿ ಹಿಮ್ಮರ ಹರರ ಆಗ್ತೈತಿ. ಕ್ಲಿಯರ್ ಆಗೈತೆ ಅಂತ ಹಾಗಾಗಿ ಈ ಮತ್ತ ಯು ಅಂದ ತಕ್ಷಣ ಹೀನ ಮಾಡಬೇಕು ಅಂತಲ್ಲ. ಯು ಸಬ್ಜೆಕ್ಟಿನ ಸ್ಥಾನದಾಗ ಬಂದ್ರ ಹಿ ಮಾಡ್ರಿ, ಆಬ್ಜೆಕ್ಟಿನ ಸ್ಥಾನದಾಗ ಬಂದ್ರ ಹಿಮ್ಮ ಮಾಡ್ರಿ. ಮತ್ತೆ ಹೇಳಿಸ್ಕೊಂಡವ್ರು ಹೆಣ್ಮಕ್ಳು ಇದ್ರ ಶಿ ಹಾರ್ ಮಾಡ್ರಿ. ಇಲ್ಲೊಂದು ನೋಡ್ಕೊಂಡ್ಬಿಡ್ರಿ, ಇದನ್ನ ಇವೆರಡು ಸಬ್ಜೆಕ್ಟಿನ ಸ್ಥಾನದಾಗ್ತವೆ, ಇದು ಆಬ್ಜೆಕ್ಟ್ ಸ್ಥಾನದಾಗ, ಇದು ಆಬ್ಜೆಕ್ಟ್ ಸ್ಥಾನದಾಗ. ಬಾಯ್ ಸೆಡ್ ಟು ಗರ್ಲ್ ಐ ಲೈಕ್ ಯು, ಯು ಅಂದ್ರೆ ಹರ್ ಆಗ್ತದೆ. ನಾವು ಉಳ್ಕದೆಲ್ಲ ಆನ್ಸರ್ ಮಾಡಿಲ್ಲಲ್ಲ, ಗೊತ್ತೈತೆ ನಿಮಗೆ, ಬರೀ ಪ್ರನೌನ್ ತಿಳಿಸ್ಲಿಕ್ಕತ್ತೀನಿ. ಇಲ್ಲೇ ಗರ್ಲ್ ಸೆಡ್ ಟು ಬಾಯ್ ಐ ಲೈಕ್ ಯು, ಯು ಅಂದ್ರೆ ಹಿಮ್, ಯಾಕಂದ್ರೆ ಬಾಯ್ ಹೇಳ. ಮತ್ತೇನು ಹೇಳ್ರಿ ಇದ್ರೊಳಗೆ, ವೆರಿ ಕ್ಲಿಯರ್ ಐತಲ್ರಿ. ಮಸ್ತ್ ಹೇಳಿಲ್ಲ ಬರ್ರಿ. ಯು ಯು ಯುವರ್ ಯುವರ್ಸ್, ನಿನ್ನ ಹೋಗಿ ಅವಳ ಆಗ್ತೈತಿ, ನಿನ್ನ ಹೋಗಿ ಅವಳ ಆಗ್ತೈತಿ. ಲಾಸ್ಟ್ ನಿನ್ನದು ಹೋಗಿ ಅವನದು ಆಗ್ತೈತಿ, ನಿನ್ನದು ಹೋಗಿ ಅವಳದು ಆಗ್ತೈತಿ. ಅಷ್ಟೇ, ಇಲ್ಲೇ ಐತಲ್ಲ. ಯು ಹಿ ಆರ್ ಶಿ ಆಗ್ತೈತಿ, ಯು ಹಿಮ್ ಆರ್ ಹರ್ ಆಗ್ತೈತಿ, ಯುವರ್ ಹೀಸ್ ಆರ್ ಹರ್ ಆಗ್ತೈತಿ, ಯುವರ್ಸ್
ಹಿಸ್ ಆರ್ ಹರ್ಸ್. ಇಲ್ಲೊಂದು ಹಿಸ್ ನೋಡ್ರಿ, ಇದು ಮಜಾ ಐತಿ. ಇದು ಹಿಸ್ ಇದು ಹಿಸ್ ಆಗ್ತೈತಿ, ಇದು ಹಿಸ್ ಆಗ್ತೈತಿ. ಮೈ ಬುಕ್ ಹಿಸ್ ಬುಕ್, ಮೈನ್ ಹಿಸ್. ಅವನದು. ಓಕೆ, ಕ್ಲಿಯರ್, ಗೊತ್ತಿರಲಿ ಮಗ. ಇಲ್ಲಿ ಬರ್ತೀವಿ ಈಗ. ಯು ಆತು ಸಬ್ಜೆಕ್ಟ್ ಸ್ಥಾನದಾಗ ಯು ಹೋಗಿ ಹಿ ಆರ್ ಶಿ ಆತು. ಆಬ್ಜೆಕ್ಟ್ ಸ್ಥಾನದೊಳಗೆ ಯು ಹೋಗಿ ಹಿಮ್ ಆರ್ ಹರ್ ಆತು. ಇನ್ ಪೊಸೆಸಿವ್ ಕೇಸ್ ರೀ ಇದು. ಗರ್ಲ್ ಸೆಡ್ ಟು ಬಾಯ್ ಯುವರ್. ಹುಡುಗಿ ಹುಡುಗಿಗೆ ಹೇಳ್ತಾಳೆ ನಿನ್ ಡ್ರೆಸ್ಸಸ್ ಯುವರ್ ಡ್ರೆಸ್ಸಸ್ ಅಂದ್ರೆ ನಾವೇನ್ ಮಾಡ್ಕೋಬೇಕು, ಹೀಸ್ ಡ್ರೆಸ್ಸಸ್ ಅಂತ. ಬಾಯ್ ಹೇಳ್ತಾನ ಗರ್ಲ್ಗೆ ಯುವರ್ ಡ್ರೆಸ್ಸಸ್, ಹರ್ ಡ್ರೆಸ್ಸಸ್ ಅಂತ ಮಾಡ್ಬೇಕು. ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ? ಸಿಂಪಲ್ ಅದ ಅಲ್ಲ, ಈ ರೀತಿ ಮಾಡ್ಕೋಬೇಕು. ಗರ್ಲ್ ಹೇಳ್ತಾಳ ಬಾಯ್ಗೆ ಯುವರ್ ಶರ್ಟ್ ಅಂತ ಹೇಳಿ, ಹೌದಲ್ಲ? ಅವಾಗ ಏನಾಗ್ತದ, ಹೀಸ್ ಶರ್ಟ್ ಅಂತ. ಓಕೆ, ಇದು ಡಬಲ್ ಆಗೈತೆ ಅಂತ ಅನ್ಸುತ್ತೆ. ಇಲ್ಲೇ ಬಂದೈತಿ, ಇದು ಡಬಲ್ ಆಗೈತೆ ನೋಡೋದು. ಗರ್ಲ್ ಸೆಡ್ ಟು ಬಾಯ್ ಯುವರ್ ಡ್ರೆಸ್ ಈಸ್. ಗರ್ಲ್ ಸೆಡ್ ಟು ಬಾಯ್, ಟು ಅಂತ ಒಂದು ಬರ್ಬೇಕಿಲ್ಲ, ಟು ಬಂದಿಲ್ಲ. ಗರ್ಲ್ ಸೆಡ್ ಟು ಬಾಯ್ ಯುವರ್ ಶರ್ಟ್. ಇಲ್ಲಿ ಇವರ್ ಹೋಗಿ ಹೀಸ್ ಆಗೈತಿ. ಈ ಥರ ಎಕ್ಸಾಂಪಲ್ ತೊಗೊಂಡೇನಿ. ಇಲ್ಲಿ ಮತ್ತೊಂದು ಅದೇ ಥರ ಎಕ್ಸಾಂಪಲ್ ಬಂದೈತಿ. ಇದು ರಿಪೀಟ್ ಆಗೈತಿ, ಇದು ಬರಬಾರ್ದಾಗಿತ್ತು, ರಿಪೀಟ್ ಆಗೈತಿ. ಅಂದ್ರೆ ನಿಮಗೆ ಗೊಂದಲ ಆಗ್ಬಾರ್ದ್ರಿ, ಇದು ಒಂದು ಏನೋ ಹೊಸ ಥರ ಐತನಂತ. ಏನು ಗೊಂದಿಲ್ರಿ, ಇದು ರಿಪೀಟ್ ಆಗೈತ್ರಿ. ಇದು ಗರ್ಲ್ ಸೆಡ್ ಟು ಬಾಯ್ ಯುವರ್ ಡ್ರೆಸ್. Girl told boy that his dress. Boy said to girl your dress. Boy told girl that her. ಮುಗಿತು. ಇದು ನಾಟ್ ನೆಸೆಸರಿ, ಇದು ಬೇಕಾಗಿಲ್ರಿ, ಇದು ಬ್ಯಾಡ್, ಇದು ಬ್ಯಾಡ್. ಮತ್ತಿದು ಒಂದೇನೋ ಹೊಸದೈತಿ ಅಂತ ತಿಳ್ಕೊಂಡು ಏನು ಅನ್ಕೋಬೇಡ್ರಿ. ಇದು ಕ್ಯಾನ್ಸಲ್ ಅಂತ ತಿಳ್ಕೊಂಡ್ಬಿಟ್ರಿ. ಇದು ಕ್ಯಾನ್ಸಲ್ ಅಂದ್ರೆ ಏನ್ರಿ, ತಪ್ಪಿಲ್ಲ, ಬಟ್ ರಿಪೀಟ್ ಆಗಿ ನಮಗೆ ಇನ್ನೊಂದೇನೋ ಹೊಸ ಥರ ಐತನೋ ಅಂತ ಅನ್ಕೋಬಾರ್ದು. ಸರಿನಾ? ಮುಗೀತು. ಈಗ ಬರ್ರಿ ಲಾಸ್ಟ್ ಒಂದು ಮಾಡ್ಕೊಳ್ತೀನಿ. ಇನ್ನೊಂದೆರಡು ಏನಾದಾವಿಲ್ಲ, ಯುವರ್ಸ್ ಇದ್ದದ್ದು ಆಗ್ಬೇಕಲ್ಲ. ಯುವರ್ಸ್ ನಿನ್ನದು, ಅವಳದು, ನಿನ್ನದು, ಅವಳದು, ಹಿಂಗೆ. ಗರ್ಲ್ ಸೆಡ್ ಟು ಬಾಯ್ ದಿಸ್ ಈಸ್ ಯುವರ್ಸ್. ಅವಳು ಹೇಳ್ತಾಳ ಅವಾಗ ಇದು ನಿಂದು ಅಂತ. ಇದೊಂದು ಮಿಸ್ಟೇಕ್ ಮಾಡ್ಯಾನ ನೋಡ್ರಿ, ಮಿಸ್ಟೇಕ್ ಆಗಿದೆ. ಗರ್ಲ್ ಸೆಡ್ ಟು ಬಾಯ್, ಇದು ಮಿಸ್ಟೇಕ್ ಮಾಡ್ಯಾನ್ರಿ. ಗರ್ಲ್ ಸೆಡ್ ಟು ಬಾಯ್ ಆಗ್ಬಾರ್ದು, ತಪ್ಪೈತಿಲ್ರಿ. ಗರ್ಲ್ ಟೋಲ್ಡ್ ಬಾಯ್ ಆಗ್ಬೇಕು. ಇಲ್ಲ, ಇದು ಮಿಸ್ಟೇಕ್ ಆಯ್ತು, ಇದು ತಪ್ಪಾಗಿದೆ. ಇದನ್ನ ಏನ್ ಮಾಡ್ಕೋರಿ, ಇದು ಸೆಡ್ ತೆಗೆದು ಟೋಲ್ಡ್ ಅಂತ ಅನ್ಕೋರಿ. ಯಾಕಂದ್ರೆ ಚೇಂಜ್ ಆಗ್ತೈತಿ ಇದು. ಇಲ್ಲಕಂದ್ರೆ ಇದ್ರ ಪ್ರಕಾರ ಹೋದ್ರೆ ಹರ್ಸ್ ಆಗ್ತೈತಿ. ಇದು ಇದನ್ನ ಮಾಡೇನಿ, ಇಲ್ಲಿ ತಗೊಂಡು ಹರ್ಸ್. ಅದಕ್ಕೆ ಏನ್ ಮಾಡಿದ್ರು, ಗರ್ಲ್ ಸೆಡ್ ಟು ಬಾಯ್, girl said to boy this is yours. Girl told boy yours ಅಂತ ಬಾಯ್ಸ್ ಹೇಳಿದ್ರೆ ನಾವೇನ್ ಮಾಡ್ಕೋಬೇಕು, ಹಿಡ್ಸ್ ಅಂತ ಮಾಡ್ಕೋಬೇಕು. ನಿನ್ನದು, ಅವನದು, ಇಷ್ಟ ಮಾಡು. ಇದು ಚೇಂಜ್ ಮಾಡ್ಕೋರಿ. ಇದನ್ನ ಗರ್ಲ್ ಟೋಲ್ಡ್ ಬಾಯ್ ಅಂತ, ಇದು ಬಾಯ್ ಟೋಲ್ಡ್ ಗರ್ಲ್ ಆಗಿದೆ, ತಪ್ಪಾಗ್ತದೆ. ಗರ್ಲ್ ಟೋಲ್ಡ್ ಬಾಯ್ ಅಂತ ಕರೆಕ್ಟ್ ಆಗ್ತದೆ. ಗರ್ಲ್ ಟೋಲ್ಡ್ ಬಾಯ್ ಯುವರ್ಸ್, ನಿಂದು ಅಂತ ಹಾಕಿ ನಾವೇನ್ ಮಾಡ್ಬೇಕು, ಅವನದು ಅಂತ ಅನ್ಬೇಕು. ಇಲ್ಲ ಬಾಯ್ ಸೆಟ್ ಟು ಗರ್ಲ್, ಇದು ಕರೆಕ್ಟ್. ಬಾಯ್ ಸೆಟ್ ಟು ಗರ್ಲ್ ಯುವರ್ಸ್, ನಿಂದು ಅಂತ ನಾವು. ಇಲ್ಲ ಅವಳದು ಅಂತ ಅನ್ಬೇಕು ನಾವು. ಹೌದಲ್ರಿ? ಓಕೆ. ಇಲ್ಲಿ ಯುವರ್ಸ್ ಅಂದ್ರೆ ಬಾಯ್ದು ಹಿಡ್ಸ್ ಆಗ್ತೈತಿ.
ಇಲ್ಲಿ ರಿವರ್ಸ್ ಅಂದ್ರೆ ಗರ್ಲದ್ದು ಹರ್ಸ್. ಪಾಯಿಂಟ್. ಇದು ಒಂಚೂರು ಇದು ರಿಪೀಟ್ ಆಗೈತೆ ರೀ ಫ್ರೆಂಡ್. ಇದು ಒಂಚೂರು ಇದನ್ನ ಸರಿಪಡಿಸ್ಕೋಬೇಕಾಗಿತ್ತು. ನನ್ನ ಗಮನಕ್ಕೆ ಬರಲಿಲ್ಲ ಅದು ನಾನು ನೋಟ್ಸ್ ಮಾಡುವಾಗ. ಒಂದ್ಸಲ ಸಾರಿ ಹೇಳ್ಬಿಡ್ತೀನಿ, ಮಿಸ್ಟೇಕ್. ಓಕೆ ಸರಿ ಫ್ರೆಂಡ್. ಮತ್ತಿನ್ನ ಫಸ್ಟ್ ಪರ್ಸನ್ ಮುಗಿದೂರಿ ಸಿಂಗ್ಯುಲರ್ ಪ್ಲೂರಲ್ ಐ ವಿ ಆಯ್ತು. ಸೆಕೆಂಡ್ ಪರ್ಸನ್ ಯು ಆಯ್ತು. ಸೆಕೆಂಡ್ ಪರ್ಸನ್ ಒಂದು ತೊಗೊಂಡೆ ನಾನು ನಿಮಗೆ. ಸೆಕೆಂಡ್ ಪರ್ಸನ್ ಯು ಅಷ್ಟೇ ನೀನು ಅಂತ ತೊಗೊಂಡೆ, ಹೌದಲ್ಲ? ಇದನ್ನು ತಗೊಳ್ಳೋದು ಅವಶ್ಯಕತೆ ಇಲ್ರಿ. ಯಾಕಂದ್ರೆ ವಿ ಹೋಗಿ ಹೆಂಗೆ ದೇ ಆಗ್ತದ, ಹಂಗೆ ಯು ಹೋಗಿ ಅದು ಕೂಡ ದೇನ ಆಗ್ತೈತ್ರಿ. ಇಲ್ಲಿ ಒಂದು ಸ್ವಲ್ಪ ಹಂಗೆ ಹೇಳ್ತೀನಿ, ಇಲ್ಲಿ ಬರ್ರಿ. ಇಲ್ಲಿ ಬರ್ರಿ, ಸೆಕೆಂಡ್ ಪರ್ಸನ್ ಇರುತ್ತೆ, ಇಲ್ಲಿತ್ತು. ಗರ್ಲ್ಸ್ ಸೇ ಟು ದ ಬಾಯ್ಸ್ ಅಂತ ಐತೆ ಅಂತ ಹೇಳಿ. ಬಾಯ್ಸ್, ಇಲ್ಲಿ ಬಾಯ್ಸ್ ಐತಪ್ಪ, ಬಾಯ್ ಅಲ್ಲ ಬಾಯ್ಸ್ ಐತೆ ಅಂತ ಹೇಳಿದ್ರಿ, ಹೌದಲ್ಲ? ಯು ಅಂತಂತಾರ ಅವರು, ಗರ್ಲ್ ಅಂತಾಳ. ಯು ಅಂದ್ರೆ ನಾವೇನ್ ಮಾಡ್ಬೇಕು ಹೇಳ್ರಿ? ಒಬ್ಬನಾದನ ಯು ಅಂದ್ರೆ ಹಿ ಅಂತ ಮಾಡ್ತೀವಿ. ಬಾಯ್ಸ್ ಭಾಳ ಚೆನ್ನಾದ. ಗರ್ಲ್ ಹೇಳ್ತಾಳ 5-6 ಹುಡುಗರಿಗೆ ಯೋ ಅಂತಾಳ. ನಾವೇನ್ ಮಾಡ್ಬೇಕು? ದೇ ಅಂತ ಅನ್ಬೇಕು. ನೀವು ಅಂತ, ಅವರು ಅಂತ ಮಾಡ್ಬೇಕು. ಯು ಪ್ಲೂರಲ್ ಇದ್ರೆ, ಯು ಸಿಂಗ್ಯುಲರ್ ಇದ್ರೆ ಹೇಳಿಸ್ಕೊಂಡವ್ರು ಗಂಡ ಹೆಣ್ಣ ನೋಡ್ಕೊಂಡು ಈ ಶಿ ಆಗ್ತದೆ. ಯು ಪ್ಲೂರಲ್ ಇದ್ರೆ ವಿದ್ಯಾರ್ಥಿಗಳೇ ಒಂದ ಪಾಯಿಂಟ್ ನೆನಪಿರ್ಲಿ ಮಗ, ಇದು ಗಂಡು ಮಕ್ಕಳಿರ್ಲಿ ಹೆಣ್ಣು ಮಕ್ಕಳಿರ್ಲಿ, ಯು ಹೋಗಿ ದೇ ಆಗಿಬಿಡ್ತೈತಿ. ಗರ್ಲ್ ಹೇಳ್ತಾಳ ಬಾಯ್ಸ್ಗೆ ಯು ದೇ ಮಾಡ್ತಾರೆ. ಅಂದ್ರೆ ಬಾಯ್ ಇದ್ದು ಗರ್ಲ್ಸ್ ಹೇಳ್ತಿದ್ರೆ ಯು ಅಂತಾರ, ಯಾಕೆ ನಾವು ದೇ ಮಾಡ್ತೀವ್ರಿ. ಆದ್ದರಿಂದ ಯು ಯು ಯುವರ್ ಯುವರ್ಸ್ ಹೋಗಿ ದೇ ದೆಮ್ ದೇರ್ ದೇರ್ಸ್. ಹಾಗಾಗಿ ಅದನ್ನು ಮಾಡಲಿಲ್ಲ ನಾನು, ಬೇಕಾಗಿಲ್ಲ, ಅದು ಬೇಕಾಗಿಲ್ಲ. ಸಿಂಗ್ಯುಲರ್ ಅಷ್ಟೇ ತಗೊಂಡೇನೆ, ಯು ಅಂತ ಅಷ್ಟೇ ತಗೊಂಡೇನೆ. ನಿಂದು ಹೇಳಿಸ್ಕೊಂಡ್ರೆ ಒಬ್ಬರನ್ನ ಇಟ್ಟೇನೆ. ಹೇಳಿಸ್ಕೊಂಡ್ರೆ ಏನಾದರೂ ಬಹುವಚನ ಇತ್ತು, ಯುವರ್ ಅಂತ ಇತ್ತಂದ್ರ ಅವಾಗ ಏನಾಗ್ತದ? ಯು ಹೋಗಿ ಸಿಂಗ್ಯುಲರ್ ಇದ್ದರೆ ಹಿ ಆಗ್ತದೆ. ಆಬ್ಜೆಕ್ಟ್ ಸ್ಥಾನದಾಗಿದ್ದರೆ ಹಿಮ್ ಹರ್ ಆಗ್ತದೆ. ಇದು ಜೆನಿಟಿವ್ ಇತ್ತು ಅಂತಂದ್ರೆ ಇದು ಏನಾಗ್ತದ್ರಿ? ಇದು ಇವರ್ ಹೋಗಿ ಹಿಜ್ ಹಾರ್ ಆಗ್ತದೆ, ಇವರ್ಸ್ ಹೋಗಿ ಹಿಜ್ ಹಾರ್ಸ್ ಆಗ್ತದೆ. ಒಂದ್ ವೇಳೆ ಹೇಳಿಸ್ಕೊಂಡ್ರೆ ಪ್ಲೂರಲ್ ಇತ್ತಪ್ಪ ಅಂತ, ಯು ಭಾಳ ಜನ ಇದ್ರೆ, ಸಿಂಗ್ಯುಲರ್ ಇದ್ರೆ ಹಿ ಶಿ ಮಾಡ್ಕೊಂಡು ತೊಗೊಂಬರ್ತೀರಿ, ಪ್ಲೂರಲ್ ಇದ್ರೆ ದೇ ಮಾಡ್ತೀರಿ. ಯು ಹೋಗಿ ದೇ ಆಗ್ತತ್ತ, ಯು ಹೋಗಿ ದೆಮ್ ಆಗ್ತತ್ತ ಆಬ್ಜೆಕ್ಟ್ ಸ್ಥಾನದೊಳಗ. ಇವರ್ ಹೋಗಿ ದೇರ್ ಆಗ್ತತ್ತ, ಇವರ್ಸ್ ಹೋಗಿ ದೇರ್ಸ್ ಆಗ್ತತಿ. ಐ ಹೆಂಗ್ ಚೇಂಜ್, ಐ ಮೀ ಮೈನ್ ಹೆಂಗ್ ಚೇಂಜ್ ಆಗ್ತಾವ ಅಂತ ಹೇಳ್ದಲ್ರಿ. ವಿ ಅಸ್ ಅವರ್ ಅವರ್ಸ್ ಹೆಂಗ್ ಚೇಂಜ್ ಆಗ್ತಾವ ಅಂತ ಹೇಳ್ದಲ್ರಿ. ಯು ಯುವರ್ಸ್ ಹೆಂಗ್ ಚೇಂಜ್ ಆಗ್ತಾವ ಅಂತ ಹೇಳಿದೆ. ಯು ಯುವರ್ಸ್ ಹೆಂಗ್ ಚೇಂಜ್ ಆಗ್ತಾವ ಅಂತ ಹೇಳಿದೆ. ಇನ್ನು ಎಲ್ಲಿ ಬರ್ತೀನಿ? ಥರ್ಡ್ ಪರ್ಸನ್ಸ್ ಬರ್ತೀನಿ. ಥರ್ಡ್ ಪರ್ಸನ್ಸ್ ಚೇಂಜ್ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದ್ರೆ, ರವಿ ಇಲ್ಲೊಂದು ಸ್ವಲ್ಪ ಬರಲಿ, ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ. ಬಾಯ್ ಗರ್ಲಿಗೆ ಹೇಳ್ತಾರ ಅವನು ಅಂತ ಹೇಳಿ, ಹೀ ಐತೆ ಅಂತ ತಿಳ್ಕೊರ್ಲಿ, ಹೀ ಐತೆ ಅಂತ ತಿಳ್ಕೊರಿ. ಅವನು ಅಂತಾರ. ನಾವೇನು ಅನ್ಬೇಕ್ರಿ? ನಾವಾದ್ರೂ ಅವನನ್ನು ಅನ್ಬೇಕಲ್ರಿ. ಅಲ್ಲೊಬ್ಬ ಹುಡುಗ ನಿಂತಾನ, ಆ ಹುಡುಗ ಹೇಳ್ತಾನ ಆ ಹುಡುಗಿಗೆ ಅವ ಅದನಲ್ಲ ಅಂತ ಹೇಳಿ, ಅವ ನನ್ನ ಫ್ರೆಂಡ್. ನಾವೇನು ಹೇಳಬೇಕು? ಆ ಹುಡುಗ ಹುಡುಗಿಗೆ ಏನು ಹೇಳ್ದ ಅಂದ್ರೆ ಅವನ ಫ್ರೆಂಡ್ ಅಂತೇಳಿ, ಅವನು ಹೋಗಿ ಅವನೂ ಆಗ್ತೈತಿ. ಒಂದ್ ವೇಳೆ ಅಲ್ಲೊಬ್ಬ ಹೆಣ್ಮಗಳದಲ್ಲ, ಅಕ್ಕಿ ಅವಳು ಅಂತೀವ್ರಿ ನಾವು. ಹುಡುಗ ಹೇಳ್ತಾನ ಅವಳು ನನ್ನ ಫ್ರೆಂಡ್ ಅಂತೇಳಿ, ಅವ ಅಕ್ಕಿ ಅವಳಿಗೆ ಅವಳು ಅಂತಾನ. ನಾವಾದ್ರೂ ಏನು ಅನ್ಬೇಕು? ಅವಳು ಅನ್ಬೇಕು. ಹಂಗಾಗಿ ಥರ್ಡ್ ಪರ್ಸನ್ಸ್ಗಳು ಫಸ್ಟ್ ಪರ್ಸನ್ ಹೇಳೋರ್ದಾಗ್ತೈತಿ, ಸೆಕೆಂಡ್ ಪರ್ಸನ್ ಹೇಳಿಸ್ಕೊಂಡವ್ರು ಆಗ್ತೈತಿ. ಆದ್ದರಿಂದ ನಾವು ಆನ್ಸರ್ ಬರೆಯೋರು ಡಾನ್ ಗೊಂಜಲವರಲ್ಲ, ಡೋನಲ್ ಅಲ್ಲ, ಐ ಯು ಅನ್ನಕ. ಆದ್ದರಿಂದ ಹಿ ಶಿ ಅಂತ ಮಾಡ್ತೀವ್ರಿ. ಅವ್ರು ಯಾರ ಬಗ್ಗೆನೇ ಹೇಳ್ತಿದ್ರ ಅವ್ರಿಗೆ ಥರ್ಡ್ ಪರ್ಸನ್ ಆದ್ರೆ ನಮಗೂ ಕೂಡ ಥರ್ಡ್ ಪರ್ಸನ್ ಆಗ್ತಾರೆ. ಆದ್ದರಿಂದ ರೂಲ್ ಏನ್ ಹೇಳ್ತಂದ್ರೆ, ಕಣ್ಣು ಮುಚ್ಚಿ ಥರ್ಡ್ ಪರ್ಸನ್ಸ್ಗಳನ್ನ ಚೇಂಜ್ ಮಾಡಬೇಡ್ರಿ.
ಈ ಶಿ ಇಟ್ ಇರ್ತಾವಲ್ಲ ಇವನು ಚೇಂಜ್ ಮಾಡಬಾರ್ದು. ಈ ಹಿಮ್ ಹಿಸ್ ಶಿ ಹರ್ಸ್, ಇಟ್ ಇಟ್ಸ್ ದೇ ದೆಮ್ ದೇರ್ಸ್. ಈ ಥರ್ಡ್ ಪರ್ಸನ್ ಪ್ರೊನೌನ್ಸ್ಗಳನ್ನು ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಹೆಂಗೆ ಡೈರೆಕ್ಟ್ ಸ್ಪೀಚಲ್ಲಿ ಏನಿರ್ತವ ಇಂಡೈರೆಕ್ಟ್ ಸ್ಪೀಚಲ್ಲಿ ಇದ್ದಕ್ಕಿದ್ದಂಗೆ ಇಟ್ಬಿಡ್ಬೇಕು, ಒಟ್ಟು ಚೇಂಜ್ ಆಗ್ಬೋದು. ಥರ್ಡ್ ಪರ್ಸನ್ ಪ್ರೊನೌನ್ಸ್ ಆರ್ ನಾಟ್ ಚೇಂಜ್. ಒಂದು ನೋಟ್ ಹಾಕಿ ನೋಡಿ. ಥರ್ಡ್ ಪರ್ಸನ್ ಪ್ರೊನೌನ್ಸ್ ಡು ನಾಟ್ ಚೇಂಜ್, ದೇ ರಿಮೇನ್ ಆಸ್ ದೇ ಆರ್. ಸರಿನಾ? ಓಕೆ, ದೊಡ್ಡ ಕತ್ತೀರಿ ಇದು. ಒಂದು ಡೈರೆಕ್ಟ್ ಸ್ಪೀಚ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೋಬೇಕಾದ್ರೆ ಫಸ್ಟ್ ಅಲ್ಲಿರೋ ವರ್ಬ್ ಚೇಂಜ್ ಆಗಬೇಕು, ಸೆಟ್ ಹೋಗಿ ಬೇರೆ ಬರಬೇಕು, ಆಮೇಲೆ ಇಲ್ಲೇ ಕಂಜಂಕ್ಷನ್ ಬರಬೇಕು. ಇವೆರಡು ಸೇರಿಸಿ ಒಂದು ವಿಡಿಯೋ ಮಾಡೀನಿ. ಇಂಟ್ರಾಗೇಟಿವ್ ಸೆಂಟೆನ್ಸು ಚೇಂಜ್ ಆಗಬೇಕು, ಒಂದು ವಿಡಿಯೋ ಮಾಡೀನಿ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸು ಚೇಂಜ್ ಆಗಬೇಕು, ಮತ್ತೊಂದು ವಿಡಿಯೋ ಮಾಡೀನಿ. 3 ವಿಡಿಯೋಗಳದು. ಇದು 4th ವಿಡಿಯೋ. ಇಲ್ಲೇನು ಚೇಂಜ್ ಆಗ್ತಾವ್ರಿ? ಇಲ್ಲಿರೋ ಪ್ರೊನೌನ್ ಚೇಂಜ್ ಮಾಡಬೇಕು, 3ನೇ ವಿಡಿಯೋ. ಓಕೆ, ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ತೀನಿ ಹೇಳ್ರಿ? ಪ್ರೊನೌನ್ ಚೇಂಜ್ ಮಾಡ್ಕೊಂಡ್ಮೇಲೆ ಇಲ್ಲಿ ಇರ್ತೈತಲ್ಲ ಟೆನ್ಸ್, ಇದು ಯಾವ ಟೆನ್ಸ್ನಾಗ ಇರ್ತೈತೆ ನೋಡಿ, ಬೇಕಾದ ಟೆನ್ಸ್ನಾಗ ಇರ್ಬೋದು. ಇದು ಟು ಡು ಹರ್ಬ್ 12 ಟೆನ್ಸ್ ಆಗಿರ್ಬೋದು, ಟು ಬಿ 3 ಟೆನ್ಸ್ ಆಗಿರ್ಬೋದು, ಟು ಹ್ಯಾವ್ 3 ಟೆನ್ಸ್ ಆಗಿರ್ಬೋದು ರೀ. ಮಾಡಲ್ಸ್ಗಳನ್ನು ಹೊಂದಿರ್ಬೋದು. ಟೆನ್ಸ್ ಬದಲಾಗಬೇಕು. ಡೈರೆಕ್ಟ್ ಸ್ಪೀಚ್ನಾಗ ಇದ್ದಂಥ ಟೆನ್ಸ್, ಉದಾಹರಣೆ ದಿಸ್ ಈಸ್ ಅಂತ ಐತೆ, ಇಲ್ಲೇ ವಾಸ್ ಆಗ್ಬೇಕು. ಮತ್ತು ಎಷ್ಟು ಟೆನ್ಸ್ ಅದಾವ್ರಿ? ಟು ಬಿದೊಳಗೆ 3 ಟೆನ್ಸ್ ಅದಾವ್ರಿ, ಟು ಹ್ಯಾವ್ದೊಳಗೆ 3 ಟೆನ್ಸು, ಟು ಡೂದೊಳಗೆ 12 ಟೆನ್ಸಸ್ಸು, ಮಾಡಲ್ಸ್ ಬೇರೆ ಬೇರೆ. ಇವೆಲ್ಲವನ್ನು ಟೆನ್ಸ್ ಡೈರೆಕ್ಟ್ ಸ್ಪೀಚ್ನಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಅಲ್ಲಿರೋ ಟೆನ್ಸು ಹಂಗೆ ಉಳ್ಕೊಳ್ಳೋದಿಲ್ಲ. ಡೈರೆಕ್ಟ್ ಸ್ಪೀಚ್ನಲ್ಲಿ ಪ್ರೆಸೆಂಟ್ ಇದ್ದರೆ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಪಾಸ್ಟ್ ಆಗಬೇಕು. ಹೆಂಗೆ ಪ್ರೆಸೆಂಟ್ಗಳಿಗೆ ಹೆಂಗೆ ಪಾಸ್ಟ್ ಆಗಬೇಕು, ಕೆಲವೊಂದು ಚೇಂಜೇ ಆಗೋದಿಲ್ಲ. ಬಹಳ ಬಹಳ ಇಂಪಾರ್ಟೆಂಟ್. ಟೆನ್ಸ್ಗಳ ಪಕ್ಕ ಗೊತ್ತಿರಬೇಕು. ಟೆನ್ಸ್ ಪಕ್ಕ ಗೊತ್ತಿದ್ರೆ ಅದನ್ನು ಮಾಡ್ಲಿಕ್ಕೆ ಬರ್ತೈತಿ. ಹೆಂಗೆ ಟೆನ್ಸ್ ನಿಮ್ಗೆ ಗೊತ್ತದಂತ ತಿಳ್ಕೊತೀನಿ ನಾನು. ಹೌದೌದು, ಈಗಾಗಲೇ ಟೆನ್ಸ್ ಬಗ್ಗೆ ಸಾಕಷ್ಟು ವಿಡಿಯೋ ಹಾಕಿ, ನಾನು 5-6 ವಿಡಿಯೋ ಹಾಕಿನಿ. ಟೆನ್ಸ್ ಭಾಳ ದಿನಗಳಿಂದ, ಸುಮಾರು ಒಂದು 8 ತಿಂಗಳಿಂದ ಹಾಕಿನಿ. ಅವರೆಲ್ಲ ನೋಡ್ಕೋಬೇಕು, ಅಥವಾ ನಿಮ್ಮ ಕಾಲೇಜ್ನಲ್ಲಿ ಕಲ್ಕೋಬೇಕ್ರಿ. ಟೆನ್ಸಸ್ ಟ್ಯೂಷನ್ ಹಿಂಗೆಲ್ಲ ಹೇಳಿಸ್ಕೋಬೇಕ್ರಿ. ಎಲ್ಲ ಮಾಡಿದ ಮೇಲೆ ಟೆನ್ಸ್ಗಳು ನಿಮಗೆ ಗೊತ್ತಿದ್ದಾಗ ಮಾಡ್ಲಿಕ್ಕೆ ಬರ್ತೈತಿ. ಒಂದು ಡೈರೆಕ್ಟ್ ಸ್ಪೀಚ್ನಲ್ಲಿ ಒಂದು ಟೆನ್ಸ್, ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಹೆಂಗೆ ಟೆನ್ಸ್ ಚೇಂಜ್ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.